ಬಹಳ ಸುಂದರವಾದ ರತ್ನಗಂಧಿ ಹೂವಿನ ಗಿಡಗಳು ನಮ್ಮ ಪಶ್ಚಿಮ ಕರಾವಳಿ ಭಾಗದಲ್ಲಿ ಹೇರಳವಾಗಿ ಕಾಣಸಿಗುತ್ತವೆ. ಸಾಮಾನ್ಯವಾಗಿ ಎಲ್ಲ ಹವಾಮಾನದಲ್ಲೂ ಎಲ್ಲ ಜಾಗದಲ್ಲೂ ಇದು ಬೆಳೆಯುತ್ತದೆ. ಇತ್ತೀಚೆಗೆ ಇದನ್ನು ಹೆಚ್ಚಾಗಿ ರಸ್ತೆಯ ನಡುವಿನಲ್ಲಿರುವ ಡಿವೈಡರ್ಗಳಲ್ಲೂ ನೆಡುತ್ತಾರೆ. ಇದರಿಂದ ಪ್ರಯಾಣ ಮಾಡುವಾಗ ಹೂವಿನ ಸೊಬಗು ನೋಡುತ್ತಿದ್ದರೆ ದಾರಿ ಸಾಗಿದ್ದು ಗೊತ್ತೇ ಆಗುವುದಿಲ್ಲ. ಇದರಲ್ಲಿ ಕೆಂಪು, ಹಳದಿ, ತುಸು ಕೆನೆ ಬಣ್ಣ, ಗುಲಾಬಿ ಬಣ್ಣ ಮೊದಲಾದ ಹಲವಾರು ಬಣ್ಣಗಳ ರತ್ನಗಂಧಿ ಹೂಗಳಿವೆ. ನಾವು ಪ್ರಯಾಣ ಮಾಡುವಾಗ ಮಾರ್ಗದ ಬದಿಯಲ್ಲಿ ರತ್ನಗಂಧಿ ಹೂವಿನ ಮರ ಕಂಡರೆ ತಕ್ಷಣ ನಮ್ಮ ಮನಸ್ಸಿಗೆ ಬರುವುದು ಅದು ಸಾರಸ್ವತರದ್ದೋ ಕೊಂಕಣಿಯವರದ್ದೋ ಮನೆಯೇ ಇರಬೇಕು ಎಂದು. ಯಾಕೆಂದರೆ ಈ ಹೂವಿಗೂ ಸಾರಸ್ವತರಿಗೂ ಹೇಳಲಾಗದ ನಂಟು. ಶ್ರಾವಣ ಮಾಸದ ತುಳಸಿ ಪೂಜೆಗೆ ಚೂಡಿ ಕಟ್ಟಲು ಈ ಹೂ ಬೇಕೇ ಬೇಕು ಎನ್ನುವಷ್ಟು ಪ್ರೀತಿ. ಚೂಡಿಯನ್ನು ಕಟ್ಟುವಾಗ ಹಸಿರು ದೂರುವುದ ಜೊತೆಗೆ ರತ್ನಗಂಧಿ ಹೂವು ಸೇರಿದರೆ ಚೂಡಿ ಬಹಳ ಚೆಂದ ಕಾಣುತ್ತದೆ. ಹಾಗಾಗಿ ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲೂ ರತ್ನಗಂಧಿ ಹೂವಿನ ಗಿಡವನ್ನು ಅಂಗಳದ ಒಂದು ಮೂಲೆಯಲ್ಲಿ ನೆಟ್ಟು ಬೆಳೆಸುತ್ತಾರೆ. ಈ ಹೂಗಳು ಒಣಗಿದಾಗ ಕೋಡುಗಳಾಗುತ್ತವೆ. ಕೋಡಿನ ಒಳಗೆ ಬೀಜವಿರುತ್ತದೆ. ಒಣಗಿದ ಬೀಜವನ್ನು ಮಣ್ಣಿನಲ್ಲಿ ಹಾಕಿದರೆ ಸುಲಭದಲ್ಲಿ ಗಿಡ ಮಾಡಬಹುದು. ಇದಕ್ಕೆ ಹೆಚ್ಚಿನ ಪಾಲನೆ ಪೋಷಣೆ ಅವಶ್ಯಕತೆಯೂ ಇಲ್ಲ. ಈ ಹೂವಿನ ಗಿಡವು ವರ್ಷದ 12 ತಿಂಗಳೂ ಹೂವನ್ನು ಬಿಡುತ್ತದೆ. ಗಿಡದಲ್ಲಿ ಸಣ್ಣ ಸಣ್ಣ ಮುಳ್ಳುಗಳಿರುವುದರಿಂದ ಹೂವನ್ನು ತೆಗೆಯುವಾಗ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಇದು ಗೊಂಚಲು ಗೊಂಚಲಾಗಿ ಹೂ ಬಿಡುತ್ತದೆ. ಈ ಹೂವಿಗೆ 1 ದಿನದ ಬಾಳು. ಗೊಂಚಲಿನಲ್ಲಿದ್ದ ಮೊಗ್ಗುಗಳು ಮರುದಿನ ಅರಳುತ್ತವೆ. ಇದಕ್ಕೆ ಇದರದ್ದೇ ಆದ ಒಂದು ಮಂದವಾದ ಕಂಪಿರುತ್ತದೆ. ಮಲ್ಲಿಗೆ, ಸಂಪಿಗೆಯಂತೆ ಆಕರ್ಷಕ ಪರಿಮಳವಿಲ್ಲ. ನೋಡಲು ಚಂದ. ಮಾಲೆ ಹೆಣೆದು ದೇವರಿಗೆ ಇಡಲು ಬಲು ಚಂದ. ಮಹಿಳೆಯರು ಇದನ್ನು ಮುಡಿಯುವುದಕ್ಕಿಂತ ದೇವರಿಗೆ ಇಡಲು ಹೆಚ್ಚು ಇಷ್ಟಪಡುತ್ತಾರೆ. ಪರಿಮಳವಿಲ್ಲದಿದ್ದರೂ ಅಂಗಳದಲ್ಲಿ ಬೆಳೆದ ಗಿಡ ಪರಿಸರದ ಸೊಬಗನ್ನು ಹೆಚ್ಚಿಸುತ್ತದೆ. ಈ ಹೂವಿಗೆ ಆಂಗ್ಲ ಭಾಷೆಯಲ್ಲಿ ಪಿಕಾಕ್ ಫ್ಲವರ್ ಎಂದೆನ್ನುತ್ತಾರೆ. ಮಾರುಕಟ್ಟೆಯಲ್ಲಿ ಈ ಹೂವಿಗೆ ಚೂಡಿ ಕಟ್ಟಲೆಂದೇ ಬೇಡಿಕೆ ಬಿಟ್ಟರೆ ಇದು ವಾಣಿಜ್ಯ ಬೆಳೆಯಲ್ಲ. ಇದನ್ನು ಹಲವಾರು ರೀತಿಯಲ್ಲಿ ಕಟ್ಟಬಹುದು. ನಾನಿವತ್ತು ನಮ್ಮ ವೀಕ್ಷಕರಿಗಾಗಿ ರತ್ನಗಂಧಿ ಹೂವಿನ ಮಾಲೆಯನ್ನು ಮಾಡುವ 2 ವಿಧಾನಗಳನ್ನು ತಿಳಿಸಿದ್ದೇನೆ. ಈ ಹೂವಿನಿಂದ ಮಾಲೆ ಕಟ್ಟುವುದೂ ಒಂದು ಕಲೆ. ಬಹಳ ನಾಜೂಕಾದ ಹೂಗಳನ್ನು ಓರಣವಾಗಿ ಕಟ್ಟಲು ಬಹಳ ತಾಳ್ಮೆ ಬೇಕು. ಹೂಗಳನ್ನು ಕಟ್ಟುತ್ತಾ ಕಟ್ಟುತ್ತಾ ಅಭ್ಯಾಸವಾಗಿ ಅದು ಚಂದವಾಗಿ ಕಾಣುತ್ತದೆ. ಮೂರು ಹಗ್ಗವನ್ನು ಒಟ್ಟಿಗೆ ಹಿಡಿದು ಪುನಃ ಗಂಟು ಹಾಕಬೇಕು. ನೋಡಿದ್ರೆ ಅವರ ಹತ್ತಿರ ಬರ್ತದಲ್ಲ. ಹೀಗೆ 3 ಹಗ್ಗವನ್ನು ಜಾಯಿನ್ ಮಾಡಿ ಕೊಡಬೇಕು. ಅದನ್ನು ಸೇರಿಸಿ ಒಂದು ಗಂಟು ಹಾಕುದು. ಆಚೆ ಈಚೆ ಪೆಟಲ್ಸ್, ಮಧ್ಯದ 3 ಮಧ್ಯಕ್ಕೆ, ಹೀಗೆ ಅದರ ಮೇಲೆಯೇ ಬಂದು ಕೂತ್ಕೊಳ್ಬೇಕದು. ಪುನಃ ಇದು ಮಾತ್ರ ಹೀಗೆ ಅಲ್ಲ, ಸರಿ ಹೀಗೆ ರೌಂಡ್ ಬರಬೇಕದು. ಮತ್ತು ಅದರ ಮೇಲೆ ಇದು ಈ ಸೈಡೇ ಬರಬೇಕು. ಒಂದೇ ಸೈಡ್ ಬಂದರೆ ಚೆಂದ ಆಗ್ತದೆ ಅದು. ಇದಕ್ಕೆ ಕುಸುಮ ಅಂತ ಹೇಳುದು ಮೇಲಿದಕ್ಕೆ. ಅದು ಇಡುವಾಗ ಸ್ಟಾರ್ಟಿಂಗ್ ಅಲ್ಲಿ ಇಡಬೇಕು ಕುಸುಮ. ಮೀಸೆ ಆಚೆ ಸೈಡ್ ಹೋಗ್ಬೇಕು. ಪುನಃ ಇನ್ನು ಇಡ್ತಾ ಹೋಗಬೇಕು.
ಇದು ಈಗ ಹೀಗೆ ಬಂದಿದೆ ನೋಡಿ. ಅದು ಈ ಹಗ್ಗವನ್ನು ಈ ಸೈಡಿಂದ ತರುವಾಗ ಅದು ನೆಟ್ಟಗೆ ಆಗ್ತದೆ, ಆಗ ಒಂದೇ ಲೆಕ್ಕ ಬರ್ತದೆ ಅದು. ಹಳದಿ ಜುಟ್ಟಿಗೆ ಈಚೆಂದ ಬರಬೇಕು, ಆಗ ಜುಟ್ಟುಗಳು ಸ್ಟ್ರೈಟ್ ಒಂದೇ ಲೆಕ್ಕ ಬರ್ತದೆ. ಈಚೆ 2 ಎಸಳು ಈಚೆ, ಅದು ಹಾಗೆ ಮಧ್ಯದ 3 ಮಧ್ಯಕ್ಕೆ ಬರಬೇಕು. ಹೀಗೆ ಮಧ್ಯ ಹಿಂದೆ ತಗೊಂಡು ಮೊದಲಾಗಿ ಎಲ್ಲವನ್ನು ಒಟ್ಟಿಗೆ ಹಿಡಿದು ಇದು ಹೀಗೆ ಬರಬೇಕು. ಮತ್ತು ಇದನ್ನು ಒಂದೇ ಸೈಡ್ ಲೆಫ್ಟ್ ಸೈಡಿಗೆ ತಗೊಳ್ಬೇಕು ಎಲ್ಲ. ಇದನ್ನು ಹೀಗೆ ಕೂಡಲೇ ಮಾಡಬಾರ್ದು, ಇದನ್ನು ಈಚೆ ಸೈಡ್ ಹಾಕಿ ಇದು ಒಂದೇ ಸೈಡ್ ಬರಬೇಕಾದ್ರೆ ಈಚೆ ಸೈಡೇ ಹಾಕಬೇಕು. ಮತ್ತು ದಂಟು ತೆಗಿಬೇಕು. ನೋಡಿ, ಪುನಃ 2 ಎಸಳು ಈಚೆ ಸೈಡ್, 2 ಎಸಳು ಈ ಸೈಡ್, ಮಧ್ಯದ 3 ಮಧ್ಯಕ್ಕೆ ಹಿಂದಕ್ಕೆ ಎಳೆದುಕೊಂಡು ಈ ಎಲ್ಲವನ್ನು ಒಟ್ಟಿಗೆ ಹಿಡಿಬೇಕು. ಒಟ್ಟಿಗೆ ಹಿಡಿದು ಹೀಗೆ ಮಾಡಿ ಈ ಸೈಡೇ ಇಡಬೇಕು. ಇದನ್ನು ಪುನಃ ಈ ಸೈಡೇ ತಿರುಗಿಸಬೇಕು, ಬಲ ಸೈಡೇ ತಿರುಗಿಸಬೇಕು. 2 ಹಗ್ಗಕ್ಕೆ ಒಟ್ಟು ಸೇರಿ 2 ಹಗ್ಗಕ್ಕೆ ಒಟ್ಟು ಸೇರಿ ಗಂಟು ಹಾಕಬೇಕು. ಈಗ ಪುನಃ ನೋಡಿ, 2 ಎಸಳು ಆಚೆ ಈಚೆ, 2 ಎಸಳು ಮಧ್ಯದಲ್ಲಿ 3 ಅಂದ್ರೆ ಸಣ್ಣ ಸಣ್ಣ ಹೂ, ಕೇಸರ ಮತ್ತು ಜುಟ್ಟು 3 ಸಹ ಒಂದೇ ಲೈನಲ್ಲಿ ಬರಬೇಕದು. ಮತ್ತೆ ಈ ಕೇಸರವನ್ನು ತಿರುಗಿಸಿ ಹೀಗೆ ಇಡಬೇಕು. ಅದರ ಮೇಲೆ 8 ಹೀಗೆ ಬರ್ತದಲ್ಲ, ಹಾಗೆ ಬರಬೇಕದು. ಅದರ ಮೇಲೆ ಈ ಜುಟ್ಟನ್ನು ಎಡಗಡೆಯೇ ತಿರುಗಿಸಬೇಕು ಮತ್ತು ಹಗ್ಗವನ್ನು ಬಲಗಡೆಯೇ ತಿರುಗಿಸಬೇಕು. ಮತ್ತು 2 ಹಗ್ಗಕ್ಕೆ ಒಟ್ಟಿಗೆ ಮಾಡಿ ಹೀಗೆ ಗಂಟು ಹಾಕಬೇಕು. ಗಂಟು ಹಿಂದಕ್ಕೆ ತಗೊಳ್ಬೇಕು. ಹೂವನ್ನು ನೋಡುವ. ಅವನಿಗೆ ಗೊತ್ತಾಗಿಲ್ಲ, ಇಡೀ ಪರ್ವತ ಹಿಡ್ಕೊಂಡು ಬಂದಲ್ಲ, ಬರುವಾಗ ಕೆಲವೆಲ್ಲ ಮುಲ್ಕಿಯಲ್ಲಿ ಬಿತ್ತು. ಮುಲ್ಕಿಯಲ್ಲಿ ಬಿದ್ದದ್ದು ಅಲ್ಲಿ ಮದ್ದಿನ ಗಿಡಗಳಾಗಿ ಆಯಿತು. ಮೂಲಿಕಾಪುರ ಗಲ್ಲಪ್ಪಳ.
ಆತ್ಮೀಯರೇ, ಹೂ ಕಟ್ಟುವ ವಿಧಾನವನ್ನು ನೋಡಿದಿರಲ್ಲ, ಇನ್ನೇಕೆ ತಡ? ಇಷ್ಟವಾದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು.